ಅದೇ ನಾನು ಕೂಡ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಸಿದ್ಧಾರ್ಥ ವಿಹಾರ ಟ್ರಸ್ಟು ಅದನ್ನು ಪಾರ್ಕ್ಗಾಗಿ ಇಟ್ಟಿದ್ದ ಜಾಗವನ್ನು ಅವರು ಬೇರೆ ಇದಕ್ಕೆ ಪರಿವರ್ತನೆ ಮಾಡಿಕೊಡಿ ಅಂತ ಬಿಸ್ನೆಸ್ ಪರ್ಪಸ್ಗೆ ಕೇಳಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಪತ್ರಿಕೆಯಲ್ಲಿ. ಬಟ್ ಕಾನೂನಿನ ಪ್ರಕಾರ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಅದು ಆಟದ ಮೈದಾನ ಇರ್ಬೋದು ಅಥವಾ ಪಾರ್ಕ್ಗೆ ಇರ್ಬೋದು, ಯಾವುದೇ ಈ ರೀತಿಯ ಉದ್ದೇಶಗಳಿಗೆ ಇಟ್ಟಿರ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬರೋಲ್ಲ. ಅದು ಕಾನೂನಿನಲ್ಲಿ ಆ ರೀತಿಯ ಅವಕಾಶ ಇಲ್ಲ. ಕೇಳಿದ್ರು ಕೊಟ್ಟರೂ ಕೂಡ ಸರ್ಕಾರ ಆಗಲಿ ಯಾರೇ ಆಗಲಿ ಅದನ್ನು ಕೊಟ್ಟರೆ ಅದು ತಪ್ಪಾಗುತ್ತೆ, ಅವರನ್ನು ಕೂಡ ಕೋರ್ಟಿಗೆ ಎಳೀಬೋದು. ಆ ಕಾರಣದಿಂದ ಇದನ್ನು ಕೊಡಬಾರ್ದು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಅದನ್ನೇ ಕೂಡ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸರ್ಕಾರ ಕೇವಲ ಜನರಿಗೆ ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪ್ರಚಾರದಲ್ಲಿ ಇರಬೇಕಾಗಿತ್ತು. ಪ್ರತಿದಿನ ಜನ ಈ ಒಂದು ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ, ಇದು ನಮಗೆ ಅನುಕೂಲ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಬೇಕಾಗಿತ್ತು. ಆದರೆ ಪರಿಸ್ಥಿತಿ ಬದಲಾಗಿದೆ. ಕೇವಲ ಇವತ್ತೊಂದು ದಿವಸ ಸರ್ಕಾರ ನಮಗೆ ಗ್ಯಾರಂಟಿಗಳ ಹಣ ತಲುಪಿಸಿಲ್ಲ, ನಮಗೆ ಅಕ್ಕಿ ಕೊಟ್ಟಿಲ್ಲ, 2,000 ರೂಪಾಯಿ ಬರಬೇಕಾಗಿತ್ತು ಬರಿಲ್ಲ, 6 ತಿಂಗಳಿಂದ ನಮಗೆ ವಂಚನೆ ಆಗಿದೆ, ಮೋಸ ಆಗಿದೆ, ಸರ್ಕಾರ ಗಮನಿಸಿಲ್ಲ. ಈ ಕಾರಣಕ್ಕೆ ಪ್ರಚಾರದಲ್ಲಿದೆ. ಎರಡನೇ ಪ್ರಚಾರ ಅವರು ಇರ್ತಕ್ಕಂಥದ್ದು ಕೇವಲ ಹೈಕಮಾಂಡ್ ಕಡೆ ಹೋಗ್ತೀವಿ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಇರಬೇಕು, ಇಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಈ ರೀತಿ ಅಧಿಕಾರಕ್ಕಾಗಿ ಕಚ್ಚಾಟ ಕಿತ್ತಾಟಗಳಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಅದರಲ್ಲಿ ಇನ್ನೊಂದು ರೀತಿಯ ಪ್ರಚಾರದಲ್ಲಿ ಇದೆ ಈ ಸರ್ಕಾರ. ಆದರೆ ಇವತ್ತು ನೋಡಿ, ನಾನು ಬಹಳ ದಿನಗಳಿಂದ ಹೇಳ್ತಿದ್ದೇನೆ, ಬೆಟ್ಟಿಂಗ್ ದಂಧೆಯಲ್ಲಿ ಇವತ್ತು 3 ಜನರ ಪ್ರಾಣತ್ಯಾಗ ಆಗಿದೆ. ಇವತ್ತಿನ ದಿವಸ ಆನ್ಲೈನ್ ಬೆಟ್ಟಿಂಗ್ ದಂಧೆ ಅವ್ಯಾಹತವಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಬಡವರ ಬದುಕನ್ನು ಈ ಆನ್ಲೈನ್ ಗೇಮ್ಸ್ ಕಿತ್ಕೊಳ್ತಾ ಇದೆ. ಇವತ್ತು 3 ಜನರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದರ ಬಗ್ಗೆ ಗಮನ ಹರಿಸಲಿಕ್ಕೆ ಸರ್ಕಾರಕ್ಕೆ ಸಮಯವೇ ಇಲ್ಲ. ಯಾಕೆ ಅಂದರೆ ಸರ್ಕಾರ ನಡೆಸುವವರೇ ಈ ದಂಧೆಯಲ್ಲಿ ಪಾಲುದಾರರು ಅನ್ನೋದನ್ನು ಬಹಳ ಜನರು ಈಗಾಗಲೇ ಮಾತಾಡ್ತಿದ್ದಾರೆ. ಮತ್ತು ಅಲ್ಲಿ ಗುರ್ಮಿಟ್ಕಲ್ನಲ್ಲಿ ತಾಲೂಕಿನಲ್ಲಿ ಯಾದಗಿರಿ ಜಿಲ್ಲೆ 2 ಹೆಣ್ಣು ಮಕ್ಕಳು, ಅಲೆಮಾರಿ ಸಮುದಾಯಕ್ಕೆ ಸೇರಿದ 2 ಹೆಣ್ಣು ಮಕ್ಕಳು ಇವತ್ತು ಅಸುನೀಗಿದ್ದಾರೆ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಈಗ ಆಪಾದನೆಗಳು ಬರ್ತವೆ, ಅದು ಮರಡ್ರು ಅಂತೇಳಿ. ಆ ಕಾರಣದಿಂದ ನಾನು SP ಅವರೆಗೂ ಈಗ ಮಾತಾಡಿದ್ದೇನೆ. ಅದು ತರೋ ಇನ್ವೆಸ್ಟಿಗೇಷನ್ ಆಗಬೇಕು. ಈ ಸರ್ಕಾರ ಜನರ ಪ್ರಾಣ ಮಾನಗಳ ವಿಚಾರದಲ್ಲಿ ಒಂದು ರೀತಿಯ ಆಟ ಆಡ್ತಾ ಇದೆ. ಅವರಿಗೆ ಜನರ ಬಗ್ಗೆ ವಿಶ್ವಾಸ, ಈಗ ಎಲ್ಲ ಕಾಳಜಿನೇ ಕಳ್ಕೊಂಡಿದ್ದಾರೆ. 2 ಹೆಣ್ಣು ಮಕ್ಕಳು ಅದರಲ್ಲಿ. ಇವತ್ತು ಮಾತೆತ್ತಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀವಿ ನಾವು, ಆದರೆ 2 ಪ್ರಾಣ ಯಾಕೆ ಹೋಯಿತು ಇದರ ಬಗ್ಗೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು. ಲೋಕಲ್ ಎಲ್ಲ ನಮ್ಮ BJP ಲೀಡರ್ಗಳಿಗೂ ಕೂಡ ನಾನು ಈಗ ಮಾತಾಡಿದ್ದೇನೆ. ಅವರಿಗಾಗಿ ಸ್ಥಳಕ್ಕೂ ಹೋಗಿದ್ದಾರೆ. ಯಾವ ಕಾರಣಕ್ಕಾಗಿದೆ ಅನ್ನೋದನ್ನು ಮುಚ್ಚಾಕಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನಗೆ ಬಂದಿದೆ ವಿಷಯ. ಯಾಕೆ ಅಂತಂದರೆ ಇದರಲ್ಲಿ ಒಂದು ಮುಸಲ್ಮಾನ್ ಹುಡುಗರು ಇವರ ಸಾವಿಗೆ ಕಾರಣ ಅಂತಕ್ಕಂಥ ಅನುಮಾನ ಕೂಡ ಬಂದಿದೆ. ಅದಕ್ಕೆ ತರೋ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಅದಲ್ಲದೆ ಇವತ್ತು ಮೈಕ್ರೋ ಫೈನಾನ್ಸಿನ ವಿಚಾರದಲ್ಲಿ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಆದರೆ ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಕೂಡ ಯಾರು ಮೈಕ್ರೋ ಫೈನಾನ್ಸ್ ಕೊಟ್ಟಿದ್ದಾರೋ ಅವರು ಮನೆಗಳಿಗೆ ನುಗ್ಗಿ ಈಗಲೂ ಕೂಡ ಅವರನ್ನು ಥಳಿಸ್ತಕ್ಕಂಥ, ಆಮೇಲೆ ವಸ್ತುಗಳನ್ನು ಯಾವುದೇ ಇದು ಮಾಹಿತಿಯೂ ಕೊಡದೆ ವಸ್ತುಗಳನ್ನೆಲ್ಲ ಎತ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಕೊಟ್ಟಿರೋರು ಮಾಡ್ತಿದ್ದಾರೆ. ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಈ ಗ್ಯಾರಂಟಿಗಳು ಒಂದು ಗ್ಯಾರಂಟಿ ಕೊಟ್ಟು ಇವರು ಬೆಲೆ ಹೆಚ್ಚಿಗೆ ಮಾಡೋದು,
ಈಗ ವಿದ್ಯುತ್ ಶಕ್ತಿ ಬೆಲೆ ಹೆಚ್ಚು ಮಾಡಿದ್ದಾಯಿತು, ಪ್ರಯಾಣ ದರ ಏರಿಸಿದ್ದಾಯಿತು, ಮೆಟ್ರೋ ದರ ಏರಿಸಿದ್ದಾಯಿತು, ಹಾಲು ದರ ಏರಿಸಿದ್ದಾಯಿತು. ಅಂದರೆ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಈ ಸರ್ಕಾರ ಕೂಡ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಸೇರಿ ಸರ್ಕಾರವೂ ಕೂಡ ಮೈಕ್ರೋ ಫೈನಾನ್ಸ್ ದಂಧೆನೇ ಮಾಡ್ತಾ ಇರೋದು. ಹೆಂಗೆ ಅಂದರೆ, ಒಂದು ಗ್ಯಾರಂಟಿ ಕೊಡೋದು, 4 ವಸ್ತುಗಳ ಬೆಲೆ ಏರಿಸೋದು. ಅಂದರೆ ಇದು ಒಂದು ರೀತಿಯ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ದಂಧೆನೇ. ಈ ರೀತಿ ಮಾಡ್ತಿದ್ದಾರೆ. ಆಮೇಲೆ ಮೈಸೂರಿನ ಉದಯಗಿರಿಯಲ್ಲಿ ಇವತ್ತು ಕಲ್ಲು ತೂರಾಟ ಆಗಿತ್ತು. ಮಾನ್ಯ ಹರಿಪ್ರಸಾದ್ ಅವರು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, BJPಯವರು ಮತ್ತು ಹಿಂದೂಗಳು, RSSನವರು ಬುರ್ಕಾ ಹಾಕ್ಕೊಂಡು ಬಂದು ಕಲ್ಲು ತೂರಾಟ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾನ್ಯ ಹರಿಪ್ರಸಾದ್ ಅವರೇ, ಇದನ್ನು ನೀವು ಪ್ರೂವ್ ಮಾಡಬೇಕು. ಒಂದು ಸಮಯ ಈ ರೀತಿ ಏನಾದರೂ ಹಿಂದೂಗಳು ಆ ರೀತಿ ಮಾಡಿದ್ದೇ ನಿಜ ಆದರೆ ನೀವು ಆ ಬುರ್ಕಾ ಬ್ಯಾನ್ ಮಾಡಿಬಿಡಿ. ನಿಮ್ಮ ಸರ್ಕಾರ ಇದೆಯಲ್ಲ, ಈಗ ಬುರ್ಕಾನೇ ಬ್ಯಾನ್ ಮಾಡಿಬಿಡಿ. ಮತ್ತು ಯಾಕೆ ಇದಕ್ಕೆಲ್ಲ ಅವಕಾಶ ಕೊಡ್ತೀರಿ? ಮತ್ತೆ ಇನ್ನೊಬ್ಬ ಏನೋ ಸ್ಪೋಕ್ಸ್ ಪರ್ಸನ್ ಅಂತೆ, ವಕ್ತಾರರು ಲಕ್ಷ್ಮಣ ಅಂತ, ಅವರು ಅಸಂಬದ್ಧ ಹೇಳಿಕೆಗಳನ್ನು ಕೊಡ್ತಾರೆ. 300 ಜನ ವೇಷ ಧರಿಸಿ, ಮುಸ್ಲಿಂ ವೇಷ ಧರಿಸಿ ಬಂದು ಕಲ್ಲು ತೂರಾಟ ಮಾಡಿ ಪೊಲೀಸರ ಮೇಲೆ ಹಲ್ಲ ಮಾಡಿದ್ರು ಅಂತ. ಈಗ ಸರ್ಕಾರ ಇದಕ್ಕೆ ತಕ್ಷಣ ಉತ್ತರ ಕೊಡಬೇಕು. ಇದು ಸಣ್ಣ ವಿಷಯ ಅಲ್ಲ, ಇದು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ. ನೀವು ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಆ 300 ಜನ ಬಂದವರು ಯಾರು, ಎಲ್ಲಿಂದ ಬಂದರು, ಅದು ಇನ್ವೆಸ್ಟಿಗೇಷನ್ ಮಾಡಿ ಅವರು RSSಗೆ ಸೇರಿದವರ, BJPಗೆ ಸೇರಿದವರ ಅಥವಾ ಹಿಂದೂಗಳ, ಇದನ್ನು ನೀವು ಹೇಳಬೇಕು. ಒಂದು ಸಮಯ ನೀವು ಅದನ್ನು ಹೇಳಲಿಕ್ಕಾಗಲಿಲ್ಲ, ಅದು ಸುಳ್ಳಾದರೆ ಆ ಲಕ್ಷ್ಮಣನನ್ನು ತಕ್ಷಣ ಅವನನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡಬೇಕು. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ವೇತನ ಕೊಡಿ ಪ್ಲೀಸ್ ಮಟ್ಟಕ್ಕೆ ಗೋಗಾವಿ ಮಟ್ಟಕ್ಕೆ ಡೇಟಾ ಆಪರೇಟರ್ಗಳು ಬಂದಿದ್ದಾರೆ. ರಾಜ್ಯಾದ್ಯಂತ ಇದೇ ಪರಿಸ್ಥಿತಿ. ಗುತ್ತಿಗೆ ಆಧಾರದಲ್ಲಿ ಸೇರಿರುವಂತಹ ಡೇಟಾ ಆಪರೇಟರ್ಗಳಿಗೆ ವೇತನ ಕೊಡೋಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಆರೋಪ. ನಾನು ಒಂದು ವಾರದಿಂದ ಹೇಳ್ತಾ ಇದ್ದೇನೆ, ಈ ಸರ್ಕಾರದಲ್ಲಿ ಹಣ ಇಲ್ಲ. ಈಗಾಗಲೇ ಎಲ್ಲ ಕಡೆಯಿಂದಲೂ ಈ ದಿವಾಳಿ ಆಗಿದೆ ಈ ಸರ್ಕಾರ ಅನ್ನೋದು. ದಿವಾಳಿ ಹಬ್ಬ ಇನ್ನೂ 6 ತಿಂಗಳಿದೆ, ಮುಂದೆ 6-7 ತಿಂಗಳಿದೆ. ಈ ಸರ್ಕಾರ ಇವತ್ತೇ ದಿವಾಳಿ ಆಗಿಬಿಟ್ಟಿದೆ. ಯಾಕೆಂತ ಗೊತ್ತಿಲ್ಲ, ಇದು ಪರಿಶೀಲನೆ ಆಗಬೇಕು. ಈಗ ಬಡ್ಜೆಟ್ ಸೆಷನ್ ಬೇರೆ ಪ್ರಾರಂಭ ಆಗ್ತಾ ಇದೆ, ಇದರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ. ಆದರೆ ಇವತ್ತು ಗುತ್ತಿಗೆ ಆಧಾರದಲ್ಲಿ ಯಾರ್ಯಾರನ್ನು ಎಲ್ಲೆಲ್ಲಿ ತೊಗೊಂಡಿದ್ದಾರೆ, ಅವರು ಈ ಆಪರೇಟರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಇವರೆಲ್ಲರ ಹಣ ಸಿಗದೆ 6 ತಿಂಗಳುಗಳಾಗಿದೆ. ಗ್ಯಾರಂಟಿ ಹಣ ಸಿಗದೆ 6 ತಿಂಗಳಾಗಿದೆ. ನೀವು ಎಲ್ಲಿ ಕದ್ದು ಎಲ್ಲಿ ಮುಚ್ಚಿ ಇಡ್ತಾ ಇದ್ದೀರಿ ಹಣ? ನಿಮ್ಮಲ್ಲಿದ್ದ ಹಣ ಏನಾಯಿತು? ಯಾರು ನುಂಗ್ತಾ ಇದ್ದೀರಿ? ಇದು ಹೊರಗಡೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ಯಾರು ಎಷ್ಟು ಏನೇ ಹೇಳಿದ್ರು ಇದು ಎಮ್ಮೆ ಚರ್ಮದ ಸರ್ಕಾರ. ಆ ಕಾರಣದಿಂದ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಯಾರೂ ಕೂಡ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ನೀವು ಜನರ ಸಂಕಷ್ಟ ಕೇಳಲಾರದಂಥ ಪರಿಸ್ಥಿತಿ ನಿಮಗಿದ್ರೆ ನಿಮಗೆ ಅಧಿಕಾರ ಯಾಕೆ? ಇನ್ನೂ ಯಾಕೆ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ತಮ್ಮ ಮೂಲಕ ಮಾಡ್ತೇನೆ.